ನೋಡಿ ಇವತ್ತಿನ ಅಧ್ಯಾಯದಲ್ಲಿ ಅಡ್ಜೆಕ್ಟಿವ್ಗಳ ಬಗ್ಗೆ ನೋಡೋಣ. ಸೊ ಯಾಕಂದ್ರೆ ಈ ಇತ್ತೀಚಿನ ದಿನಗಳಲ್ಲಿ ಸೊ ಕೆಇ ಅಥವಾ FDA ಎಕ್ಸಾಮ್ ಅಲ್ಲಿ ಕೆಇದ FDA ಮತ್ತು SDA ಮತ್ತು KPSC ಇತರ ಎಕ್ಸಾಮ್ಗಳಲ್ಲಿ ಇತರ ಪರೀಕ್ಷೆಯಲ್ಲಿ ಇಲ್ಲಿ 1 ಅಥವಾ 2 ಮಾರ್ಕ್ಸ್ಗೆ ಕೇಳ್ತಾರೆ. ಸೊ ಅದಕ್ಕಾಗಿ ನಾವು ಅಡ್ಜೆಕ್ಟಿವ್ ಬಗ್ಗೆ ಸ್ವಲ್ಪ ಫೋಕಸ್ ಮಾಡೋದು ಬೆಟರ್. ಇದಕ್ಕೆ ಎಕ್ಸಾಂಪಲ್ ತೋರಿಸ್ತೀನಿ. ಇತ್ತೀಚೆಗೆ SDA ಎಕ್ಸಾಮ್ದಲ್ಲಿ ಕೇಳಿದ್ದು ಮತ್ತು FDA ಎಕ್ಸಾಮ್ದಲ್ಲಿ ಕೇಳಿದ್ದು. ನೀವು ಇಲ್ಲಿ ನೋಡ್ಬೋದು, ಈ ಪ್ರಶ್ನೆನ ಗಮನಿಸಬಹುದು. ಏನಂತ ಕೇಳಿದಾನಂದ್ರೆ, ಐಡೆಂಟಿಫೈ ದ ಅಪ್ರೋಪ್ರಿಯೇಟ್ ಅಡ್ಜೆಕ್ಟಿವ್ಸ್ ಇನ್ ದ ಗಿವನ್ ಸೆಂಟೆನ್ಸ್ ಅಂತ. ಐಡೆಂಟಿಫೈ ಅಪ್ರೋಪ್ರಿಯೇಟ್ ಸರಿಯಾದ ಅಡ್ಜೆಕ್ಟಿವ್ ಈ ಕೆಳಗಿನ ಪ್ರಶ್ನೆಯಲ್ಲಿ ಅಂತ ಅಂದ, ಕೊಟ್ಟಿರುವ ವಾಕ್ಯದಲ್ಲಿ ಅಂತ ಇದೆ ನೋಡ್ಬೋದು. whom do you wish to see ಅಂತ ಕೇಳಿದ. ಇದರಲ್ಲಿ ಯಾವುದು ಅಡ್ಜೆಕ್ಟಿವ್ ಆಗುತ್ತೆ ಅಂತಂದು. ಸೊ ಹಂಗಾಗಿ ಇಲ್ಲಿ ಆಪ್ಷನ್ A, B, C, 3 ಅಂತಂದು ಇದ್ದಾವೆ. ಇಲ್ಲಿ ಈ ಪ್ರಶ್ನೆಯಲ್ಲಿ ಯಾವುದು ಅಂತ ಕೇಳಿದಾನೆ. ಈಗ ಯು ವಿಶ್ whom do ಅಂತಂದು. ಸೊ ಇದರಲ್ಲಿ ಸರಿಯಾದ ಆನ್ಸರ್ ಇದಾಗಿರ್ತದೆ. ಇದು ಯಾಕೆ ಅಡ್ಜೆಕ್ಟಿವ್ ಐತೆ ಅಂತಂದು ಹೇಳ್ತೀನಿ. ಸೊ ಇದು ಒಂದು ನೋಡಿ, ಈ ಪ್ರಶ್ನೆ ನೋಡ್ಬೋದು. ಇದು SDA ಪ್ರಶ್ನೆ. ಸೊ ಇತ್ತೀಚಿನ ನಡೆದ ರೀಸೆಂಟ್ ಎಕ್ಸಾಮಲ್ಲಿ. ಸೊ ನೋಡಿ, ಇದನ್ನ ಕರೆಕ್ಟ್ ಇರುವುದನ್ನು ಗುರುತಿಸಿ ಅಂತ ಇದೆ. ಸಿ ಓರ್ ರೆಡ್ ಡ್ರೆಸ್ ಟು ಪಾರ್ಟಿ ಅಂತ ಹೇಳಿದರೆ ಇದರಲ್ಲಿ ಆಪ್ಷನ್ ಯಾವುದು ಗುರುತಿಸಿ ಅಂತ ಹೇಳಿದ್ದಾರೆ. ಸೊ ಯಾವುದು ಇದಾಗುತ್ತೆ ಅಂತಂದು ನಾವು ರೆಡ್ ಆಗುತ್ತೆ ಅಂತಂದು ಹೇಳ್ತೀನಿ ಅಡ್ಜೆಕ್ಟಿವ್. ಸೊ ಹಂಗಾಗಿ ಈ ರೀತಿ ಸಿಂಪಲ್ ಪ್ರಶ್ನೆ ಬರ್ತವೆ ಎಕ್ಸಾಮ್ದಲ್ಲಿ. ಸೊ ಹಂಗಾಗಿ ಅವನ್ನ ಗುರುಸೋಣ ಯಾವುದು ಅಂತಂದು ನೋಡೋಣ. ನೋಡಿ, ಅಡ್ಜೆಕ್ಟಿವ್ ಅಂದ್ರೆ ಏನಿಲ್ಲ, ಸಿಂಪಲ್ ಆಗಿ ತಿಳ್ಕೊಳ್ಳೋಣ. ಅಡ್ಜೆಕ್ಟಿವ್ ಅಂದ್ರೆ ಒಂದು ಕನ್ನಡದಲ್ಲಿ ನಾವು ವಿಶೇಷಣ ಅಂತೀವಿ. ಅಡ್ಜೆಕ್ಟಿವ್ ಅಂದ್ರೆ ವಿಶೇಷಣ ಅಂದ್ರೆ ಏನೋ ಒಂದು, ಈಗ ಒಂದು ಮೊಬೈಲ್ ತಗೊಳ್ಳೋಣ, ಅದು ನಾವು ಅದರಲ್ಲಿ ವೇರಿಯೇಷನ್ ನೋಡ್ತೀವಿ. ಏನಪ್ಪಾ ಅಂದ್ರೆ, ಅದು ನೀನು ಬ್ಲ್ಯಾಕ್ ಕಲರ್ ಇಷ್ಟ ಆದ್ರೆ, ನೀವು ಹಲವಾರು ಮೊಬೈಲ್ ಇರ್ತಾವಲ್ಲ ಕಲರ್. ಸೊ ಬ್ಲ್ಯಾಕ್ ಕಲರ್ ಇಷ್ಟ ಆದ್ರೆ ಬ್ಲ್ಯಾಕ್ ಮೊಬೈಲ್ ಅಂತೀವಿ. ಸೊ ಅದೇ ವೈಟ್ ಕಲರ್ ಇಷ್ಟ ಆದ್ರೆ ವೈಟ್ ಮೊಬೈಲ್ ಅಂತೀವಿ. ಅದರಲ್ಲಿ ಮತ್ತೆ ಸೊ ಡಿಫ್ರೆಂಟ್ ಮೊಬೈಲ್ ಇರ್ತವೆ. ಆ್ಯಪಲ್ ಮೊಬೈಲು ಮತ್ತು ಸ್ಯಾಮ್ಸಂಗ್ ಮೊಬೈಲು, ಈ ರೀತಿ. ಸೊ ಒಂದು ಮೊಬೈಲ್ ಅನ್ನೋದನ್ನು ಕಾಮನ್ ಇದಕ್ಕೆ ಮುಂದೆ ನಾವು ಹಚ್ಚುವಂಥದ್ದು ಏನೇ ಇರಲಿ ಅದು ನಾವು ಅಡ್ಜೆಕ್ಟಿವ್ ಆಗಿ ತಗೊಂತೀವಿ. ಸೊ ಅದೇ ವಿಶೇಷಣ. ಅದೇ ಸ್ಯಾಮ್ಸಂಗ್ ಮೊಬೈಲ್, ಆ್ಯಪಲ್ ಮೊಬೈಲ್, ಈ ರೀತಿ ಇರ್ಬೋದು. ಅಥವಾ ರೆಡ್ ಫೋನ್. ಅದೇ ವ್ಯಕ್ತಿ ತಗೊಳ್ಳಿ ಎಕ್ಸಾಂಪಲ್, ಯಾವುದೋ ವ್ಯಕ್ತಿನ. ಸೊ ಅವನು ಕುಳ್ಳ ಇದ್ರೆ ಕುಳ್ಳ ವ್ಯಕ್ತಿ ಅನ್ಬೋದು. ಸೊ ಈ ರೀತಿ ಸೊ ನಾವು ಇದು ಮಾಡುವಂಥ ನಾಮಪದದ ಮುಂದೆ ಬಳಸುವ ಒಂದು ಪದವೇ ಯಾವಾಗಲೂ ಅಡ್ಜೆಕ್ಟಿವ್ ಆಗಿರ್ತದೆ. ಸೊ ಇದರಲ್ಲಿ 2 ರೀತಿ ಬರ್ತವೆ, ಅಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ ಮತ್ತೆ ಇನ್ನೊಂದು ಪ್ರೆಡಿಕ್ಟಿವ್ ಅಡ್ಜೆಕ್ಟಿವ್ ಅಂತಂದು. ಅಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ ಅಂದ್ರೆ ಸೊ ನಾಮಪದ ಮುಂದೆ ಹಚ್ಚುವಂಥದ್ದು. ಇಲ್ಲಿ ಬರ್ದಿದ್ದೀನಿ ಆಗಲೇ, ಗರ್ಲ್ ಅಂತ ಇದೆ, ಇಲ್ಲಿ ಮುಂದೆ ಬ್ಯೂಟಿಫುಲ್ ಅಂತ ಬರ್ತದೆ. ಸೊ ಈ ಗರ್ಲ್ಗೆ ವಿಶೇಷತೆ ಇರ್ತದೆ. ಹುಡುಗಿರು ಭಾಳ ಮಂದಿ ಇದ್ದಾರೆ. ಅದರಲ್ಲಿ ಈ ಹುಡುಗಿ ಅನ್ನೋ ಪದಕ್ಕೆ ನಾವು ಇಲ್ಲಿ ಏನು ಮಾಡಿದ್ವಿ, ಹುಡುಗಿ ಚೆನ್ನಾಗಿದ್ದಕ್ಕಿಂತ ಬ್ಯೂಟಿಫುಲ್ ಅಂತ ಬ್ಯೂಟಿಫುಲ್ ಅಂತ ಹೊಗಳಿದ್ವಿ. ಸೊ ಇದು ಏನು ವಿಶೇಷತೆ ಸ್ವಲ್ಪ ಜಾಸ್ತಿ ಮಾಡಿದೆ. ಬರೀ ಹುಡುಗಿ ಅನ್ನೋಕ್ಕಿಂತ ಚೆನ್ನಾಗಿರೋ ಹುಡುಗಿ ಅಂತಂದು ಇದು ಮಾಡಿದೆ. ಸೊ ಇದೇ ವಿಶೇಷಣ ಆಗಿರ್ತದೆ. ಮತ್ತೆ ಟ್ರೀ, ಇಲ್ಲಿ ಟ್ರೀ ನೋಡ್ಬೋದು, ಟ್ರೀ ಅಂತ ಇದೆ. ಮರಗಳು ಭಾಳಷ್ಟು ಇದಾವೆ, ಅದರಲ್ಲಿ ಸ್ವಲ್ಪ ಗಿಡವು ಸ್ವಲ್ಪ ಎತ್ತರದ್ದು ಮರ ಇರ್ತವೆ. ಸೊ ಅವಾಗ ಇಲ್ಲಿ ನೀನು ಟಾಲ್ ಟ್ರೀ. ಸೊ ಮುಂದೆ ಬರ್ತಿರುತ್ತೇನೋ ಟಾಲ್ ಅನ್ನೋದು ಅದನ್ನ ವಿಶೇಷತೆ ತೋರಿಸ್ತದೆ. ಟ್ರೀಯಲ್ಲಿ ಯಾವುದು ದೊಡ್ಡದ ಸಣ್ಣದು. ಸೊ ಇದೇ ವಿಶೇಷತೆ ಆಗಿರ್ತದೆ. ಸೊ ಇದೇ ಅಟ್ರಿಬ್ಯೂಟಿವ್. ಅಂಡ್ ಪ್ರೆಡಿಕ್ಟಿವ್ ಅಡ್ಜೆಕ್ಟಿವ್ ಅಂತಂದು. ಪ್ರೆಡಿಕ್ಟಿವ್ ಅಡ್ಜೆಕ್ಟಿವ್ ಅಂದ್ರೆ ಇದು ವರ್ಬ್ ಜೊತೆ ಬಳಸುವಂಥದ್ದು. ವರ್ಬ್ ಜೊತೆ ಬಳಸಿ ಅದನ್ನ ವಿಶೇಷತೆ ಹೇಳುವಂಥದ್ದು. ಎಕ್ಸಾಂಪಲ್, ಈ ಲುಕ್ಡ್ ಹ್ಯಾಪಿ. ನೋಡಿ, ಇದು ಸರ್ವನಾಮ. ಕನ್ನಡದಲ್ಲಿ, ಇಂಗ್ಲಿಷ್ನಲ್ಲಿ ಪ್ರೊನೌನ್ ಅಂತೀವಿ. ಪ್ರೊನೌನ್ ಅಂತೀವಿ. ಸೊ ಈ ಅನ್ನೋದು ನಾಮಪದವಾಗಿ ಬಳಸಿರುವಂಥ ಪದ. ಈ ಅಂದ್ರೆ ಅವನು ಅಂತಂದು. ಇಲ್ಲಿ ವರ್ಬ್ ಇದೆ. ಲುಕ್ಡ್ ಅಂದ್ರೆ ನೋಡಿದ. ಸೊ ಅವನು ನೋಡಿದ. ಅವ್ನು ನೋಡೋದು ಹೆಂಗಿತ್ತು ಹೇಳು ಅಂದ್ರೆ, ಅವ್ನು ನೋಟ ಹೆಂಗಿತ್ತು ಅಂದ್ರೆ ಚೆನ್ನಾಗಿ ಹ್ಯಾಪಿ ಆಗಿತ್ತಂತ, ಸಂತೋಷದಿಂದ ಕೂಡಿತ್ತು, ಇತ್ತು ಅಂತ. ಸೊ ಅದಕ್ಕಾಗಿ ಈ ಹ್ಯಾಪಿ ಅನ್ನೋದೇನು ಅಡ್ಜೆಕ್ಟಿವ್. ಇಲ್ಲಿ ನಾಮಪದ ಮುಂದೆ ಇಲ್ಲ, ಬಟ್ ಆದ್ರೆ ಈ ವರ್ಬದ ಪಕ್ಕದಲ್ಲಿ ಅಡ್ಜೆಕ್ಟಿವ್ ಬಳಸಿದೆ. ಸೊ ಹಂಗಾಗಿ ಈ ಪ್ರೆಡಿಕ್ಟಿವ್ ಅನ್ನೋದು ಅಡ್ವರ್ಬ್ ಜೊತೆ, ಇದು ವರ್ಬ್ ಜೊತೆ ಬಳಸಿದ ಒಂದು ಪದನಾಗಿನ ಕೂಡ ಬರ್ತದೆ. ಮತ್ತೆ ದೇ ಆರ್ ಡೆಡ್, ಈ ವರ್ಬದ ಹೆಲ್ಪಿಂಗ್ ವರ್ಬದ ಪಕ್ಕದಲ್ಲಿ ಬಂದಂಥದ್ದು. ಮತ್ತೆ ಈಸ್ ಅಲೈವ್, ಅವನು ಬದುಕಿದ್ದಾನೆ. ಸೊ ಈ ರೀತಿ ಬಳಸಿದಂಥದ್ದೇ ಪ್ರೆಡಿಕ್ಟಿವ್ ಅಡ್ಜೆಕ್ಟಿವ್ ಆಗಿರ್ತದೆ. ಮತ್ತೆ ಇಲ್ಲಿ ನೋಡ್ಬೋದು, ಏನಿಲ್ಲ, ಸಬ್ಜೆಕ್ಟಿವ್, ವರ್ಬ್, ಆಬ್ಜೆಕ್ಟಿವ್. ಆಬ್ಜೆಕ್ಟಿವ್ದಲ್ಲಿ ಬರುವಂಥದ್ದೇ ಅಡ್ಜೆಕ್ಟಿವ್ ಆಗಿರುತ್ತೆ. ಯಾವಾಗಲೂ ವಾಕ್ಯ ಒಳಗೊಂಡಿರ್ತದೆ ಅಂದ್ರೆ, ಒಂದು ವಾಕ್ಯ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಒಳಗೊಂಡಿರುತ್ತೆ. ಸೊ ಅವಾಗ ಈ ಆಬ್ಜೆಕ್ಟಿವ್ ಪಾರ್ಟ್ ಅಲ್ಲಿ ಬರುವಂಥದ್ದು ಯಾವಾಗಲೂ ಅಡ್ಜೆಕ್ಟಿವ್ ಇದ್ರೆ ಅಡ್ಜೆಕ್ಟಿವ್ ಆಗಿರುತ್ತೆ. ಅಥವಾ ಏನಾದರೂ ಇರ್ಬೋದು, ನಾವು ಏನೋ ಮತ್ತೊಂದು ಇರ್ಬೋದು. ಅದನ್ನು ನಾವು ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಮತ್ತೆ ವಿಧಗಳಿದಾವೆ. ಇದರಲ್ಲಿ ವಿಧಗಳಿದಾವೆ.
ಒಂದು 8, 10 ಇದಾವೆ. ಸೊ ಒಂದನೇದ್ ನೋಡೋಣ, ಕ್ವಾಲಿಟಿ ವಿಶೇಷಣ ಅಂತೀವಿ. ಅಂದ್ರೆ ಇಂಗ್ಲಿಷ್‌ನಲ್ಲಿ ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ. ನಾವು ಮಾತನಾಡುವಾಗ ಹೇಳ್ತಾ ಇರ್ತೀವಿ ಕ್ವಾಲಿಟಿ ಅನ್ನೋದು. ರೈಸ್ ತಗೊಳುವಾಗ ಕ್ವಾಲಿಟಿ ರೈಸ್ ಕೊಡ್ರಿ ಅಂತೀವಿ. ಮತ್ತೆ ಅದರಲ್ಲಿ ರೈಸಲ್ಲಿ ವೆರೈಟಿ ಇರ್ತವೆ. ಈ ಸಿಂಪಲ್ ರೈಸ್ ಇರ್ತವೆ, ಅಥವಾ ಸಾಬೂನ್ ರೈಸ್ ಐತಿ ಅಂತ ಬಳಸ್ತಾರೆ, ಆ ರೀತಿ ಇರ್ತವೆ. ಸೊ ನಾವು ಕ್ವಾಲಿಟಿಯನ್ನು ಒಂದು ಅಡ್ಜೆಕ್ಟಿವ್ ಆಗಿ ಬಳಸ್ಕೊಳ್ತೀವಿ. ಸೊ ಅದನ್ನ ಹೇಳ್ತೇನೆ ಆ ರೀತಿ. ಮತ್ತೆ ಕ್ವಾಂಟಿಟಿ, ಅಷ್ಟು ಇಷ್ಟು, ಎಲ್ಲ, ಮತ್ತೆ ಸ್ವಲ್ಪ, ಇಂಥವು ಪದಗಳನ್ನ ನಾವು ಸಾಲ್ಫು, ಸಫಿಷಿಯೆಂಟು, ಸೊ ಇಂಥವೆಲ್ಲ ಅಡ್ಜೆಕ್ಟಿವ್ ಆಗಿರ್ತವೆ. ಅಷ್ಟು, ಸ್ವಲ್ಪ, ಮತ್ತೆ ಎಲ್ಲ, ಇಂಗ್ಲೀಷ್ನಲ್ಲಿ ಆಲ್, ಲಿಟಲ್, ಸೊ ಸಾಕಷ್ಟು, ಎನಫ್, ಆಲ್, ಇವು. ಕ್ವಾಲಿಟಿ ಅಂದ್ರೆ ಈ ರೀತಿ ವೆಲ್ತಿ, ಮತ್ತೆ ಸೊ ಈ ರೀತಿ ರಿಚ್, ಫೂರ್, ಸೊ ಈ ರೀತಿ ವೆಲ್ತಿ, ಫೂರ್, ರಿಚ್, ಈ ರೀತಿ. ನಂಬರಲ್ಲಿ ಫಸ್ಟ್, ಸೆಕೆಂಡು, ಈ ರೀತಿ. ಡೆಮಾನ್ಸ್ಟ್ರೇಟಿವ್ ನಂಬರ್ ಅಂದ್ರೆ ಅದೇ ಫಸ್ಟ್, ಸೆಕೆಂಡ್, ಮತ್ತೆ ಐ ಗಾಟ್ ಅ ಫಸ್ಟ್ ಕ್ಲಾಸ್ ಇನ್ ದ ಎಕ್ಸಾಮ್, ಆಲ್ ಸ್ಟೂಡೆಂಟ್ ಪಾಸ್ಡ್ ಇನ್ ದ ಎಕ್ಸಾಮ್, ಫೀw ಪೀಪಲ್ ಆರ್ ಕೈಂಡ್ ಟು ಫೋರ್, ಈ ರೀತಿ. ಸಿ ರೋಟ್ 6 ಪೇಪರ್ ಫಾರ್ BA, ಈ ರೀತಿ ಬಳಸ್ತವಲ್ಲ ಆ ರೀತಿ. ಸಿ ಗಾಟ್ ಸೆಕೆಂಡ್ ಪ್ರೈಸ್, ಇವು ವಿಶೇಷಣವಾಗಿ ಬರ್ತವೆ. ಡೆಮಾನ್ಸ್ಟ್ರೇಟಿವ್ ಅಂದ್ರೆ ದಟ್, ದೇಸ್, ದೋಸು, ಮತ್ತೆ ದಿಸ್, ಸೊ ಇವು ಏನಪ್ಪಾ ಡೆಮಾನ್ಸ್ಟ್ರೇಟಿವ್ ಇದು ಅಡ್ಜೆಕ್ಟಿವ್. ಇವು ನೆನಪಿರ್ಬೇಕು. ಡಿಸ್ಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ ಅಂತ ಬರ್ತವೆ. ಸೊ ಇವು ಅಂದ್ರೆ ಈಚ್, ಎವ್ರಿ, ನೈದರು, ಸೊ ಇಂಥವು. ಪ್ರಶ್ನಾರ್ಥಕ ಅಡ್ಜೆಕ್ಟಿವ್ ಅಂದ್ರೆ ಪ್ರಶ್ನೆ ಮಾಡುವಂಥವು. ವಾಟು, ವಿಚ್, ಊಸ್, ಸೊ ಇವು. ಮತ್ತೆ ಊಮು ಇಂಥವು. ಪೊಸೆಸಿವ್ ಅಡ್ಜೆಕ್ಟಿವ್ ಅಂದ್ರೆ ನಂದೇ, ಅದು ಅವಂದು, ಈ ರೀತಿ ಹೇಳುವಂಥವು. ಅದು ನಂದು, ಏನೇ ಕೇಳಿದ್ರು ಇದು ನಂದು, ಇದು ಅವ್ರದ್ದು, ಡಿಫ್ರೆನ್ಶಿಯೇಷನ್ ಮಾಡುವಂಥದ್ದು ಅಂತ ಹೇಳುವಂಥವು. ಯುವರ್ಸ್, ಎಕ್ಸಾಂಪಲ್ ಯುವರ್ಸ್, ಅವರ್ಸ್, ಮತ್ತೆ ಮೈ, ಸೊ ಇವೆಲ್ಲವು ಪೊಸೆಸಿವ್ ಅಡ್ಜೆಕ್ಟಿವ್ ಅಂತೀವಿ. ಮತ್ತೆ ಹೊಗಳಿಕೆ ಅಡ್ಜೆಕ್ಟಿವ್, ಎಂಪಸೈಸಿಂಗ್ ಅಡ್ಜೆಕ್ಟಿವ್ ಅಂತೀವಿ. ಎಕ್ಸಾಂಪಲ್ ಅವನು, ವೆರಿ, ಸೊ ಇಂಥವು. ಮತ್ತೆ ಗಾಬರಿಗೊಂಡಾಗ ಬಳಸುವಂಥ ಎಕ್ಸಾಂಪಲ್, ಸೊ ಇವಕ್ಕೇನಂತೀವಿ ಎಕ್ಸ್ಕ್ಲಮೇಟರಿ ಅಡ್ಜೆಕ್ಟಿವ್. ಇವು ಎಂಪಸೈಸಿಂಗ್ ಅಡ್ಜೆಕ್ಟಿವ್, ಇವು ಎಕ್ಸ್ಕ್ಲಮೇಟರಿ ಅಡ್ಜೆಕ್ಟಿವ್. ಇವು ಅದೇ ಗಾಬರಿಗೊಂಡು ಹೇಳ್ತಾ ಇರ್ತೀವಿ. ವಾಟ್ ಎ ಬ್ಯೂಟಿಫುಲ್, ವಾಟ್ ಎ ಬ್ಯೂಟಿ, ವಾಟ್ ಅನ್ನೋದು, ಸೊ ಈ ರೀತಿ. ಮತ್ತೆ ಪ್ರಾಪರ್ ಅಡ್ಜೆಕ್ಟಿವ್, ಅದೇ ಪ್ರಾಪರ್ ಅಂದ್ರೆ ಪ್ರೊನೌನ್ ಬಳಸಿರುವಂಥ. ಎಕ್ಸಾಂಪಲ್ ಆರ್ಮಿ ಇದೆ ಅಂದ್ರೆ ಯಾವ ಆರ್ಮಿ ಇದೆ? ಇಂಡಿಯನ್ ಆರ್ಮಿ, ಅಮೆರಿಕನ್ ಆರ್ಮಿ, ಸೊ ಈ ರೀತಿ ಬಳಸಿರುವಂಥದ್ದು. ಸೊ ಈಗ ಎಕ್ಸಾಂಪಲ್ ಕೊಡ್ಕೊಂತ ಹೋಗ್ತೀನಿ. ಸೊ ಒಂದೊಂದು ನೋಡ್ಕೊಂಡು ಹೋಗೋಣ. ಸೊ ಕ್ವಾಲಿಟಿ ಅಡ್ಜೆಕ್ಟಿವ್ ಅಂದ್ರೆ ಗುಣ ಆಧರಿಸಿ ಇರುವಂಥದ್ದು, ವಿಶೇಷಣ. ಗುಣ ಆಧರಿಸಿ ಬಳಸುವಂಥದ್ದು. ಸೊ ಇಲ್ಲಿ ನಾವು ನೋಡ್ಬೋದು, ಈ ಕ್ವಾಲಿಟಿ ಅಡ್ಜೆಕ್ಟಿವ್ ನೋಡ್ಬೋದು. ಗುಣ ಆಧರಿಸಿ ಇದು ವಿಶೇಷಣ ಅಂತ. ಗುಣ ಆಧರಿಸಿದ ವಿಶೇಷಣ ಅಂದ್ರೆ ಸೊ ಅವನು ವ್ಯಕ್ತಿ ಹೊಂದಿದ ಒಂದು ಕ್ವಾಲಿಟಿ ಹೇಳ್ತಾ ಇರ್ತೀವಿ. ಎಕ್ಸಾಂಪಲ್, ಆ ವ್ಯಕ್ತಿ ದಪ್ಪ ಇದ್ರೆ ಫ್ಯಾಟ್, ಡಿಫಿಕಲ್ಟ್ ಇದ್ರೆ ಡಿಫಿಕಲ್ಟ್, ಹ್ಯಾಪಿ, ಹೆಲ್ತ್ಫುಲಿ, ಸ್ವೀಟು, ಈ ರೀತಿ ಬಳಸುವಂಥದ್ದು. ಈ ಎಕ್ಸಾಂಪಲ್ ನೋಡಿದ್ರೆ ಈಸ್ ಎ ವೆಲ್ತಿ ಪರ್ಸನ್, ಈ ಸಬ್ಜೆಕ್ಟು, ಇದು ಹೆಲ್ಪಿಂಗ್ ವರ್ಬು, ಆಮೇಲೆ ಇಲ್ಲಿ ಒಂದು ವಾಕ್ಯ ಇದೆ ಅಬ್ಜೆಕ್ಟಿವ್. ಸೊ ಇಲ್ಲಿ ನೋಡಿ, ಅವನು ಒಬ್ಬ ಶ್ರೀಮಂತ ವ್ಯಕ್ತಿ ಅಂತವನು ಶ್ರೀಮಂತ, ವೆಲ್ತ್ ಇದ್ರೆ ಶ್ರೀಮಂತ ವ್ಯಕ್ತಿ. ಅದೇ ಈ ವ್ಯಕ್ತಿ ಇದು ನಾವು ನಾನಾ ಥರ ಚೇಂಜ್ ಮಾಡ್ಬೋದು. ಈಸ್ ಎ ಹ್ಯಾಪಿ ಪರ್ಸನ್, ಹೌದಾ, ಅವನು ಸಂತೋಷದ
ವ್ಯಕ್ತಿ. ಮತ್ತೆ ಹೆಲ್ತ್ ಫುಲ್ ಹೆಲ್ತ್ಫುಲ್ ಪರ್ಸನ್, ಆರೋಗ್ಯಯುತ ಆರೋಗ್ಯದ ವ್ಯಕ್ತಿ. ಸೊ ಈ ರೀತಿ ಒಂದು ನಾಮಪದ ಮುಂದೆ ಬಳಸುವಂಥದ್ದು ಅದೇ ಅಡ್ಜೆಕ್ಟಿವ್ ಆಗಿರ್ತದೆ. ಆ ವ್ಯಕ್ತಿ ಏನು ಅನ್ನೋದು ಈಗ ನಾವು ಪೂರ್ ಪರ್ಸನ್ ಅಂತ ಬಳಸ್ಬೋದು, ವ್ಯಕ್ತಿ ಅಂತಾನು ಬಡ ವ್ಯಕ್ತಿ ಅಂತಾನು ಬಳಸ್ಬೋದು ಈ ರೀತಿ. ಮತ್ತೆ ಇಲ್ಲಿ ನೋಡಿ, ಬ್ಯಾಂಗ್ಳೂರ್ ಈಸ್ ಎ ಸಿಲಿಕಾನ್ ಸಿಟಿ. ಸೊ ಎಂಥ ಸಿಟಿ ಇದು? ಸಿಲಿಕಾನ್ ಸಿಟಿ. ಸಿಲಿಕಾನ್ ಅನ್ನೋದು ಬೆಂಗಳೂರನ್ನ ಹೊಗಳುತ್ತದೆ. ಬೆಂಗಳೂರನ್ನ ಒಂದು ಇದನ್ನ ಎತ್ತಿ ಹಿಡಿದು ಕೊಡ್ತಾರೆ. ಬೆಂಗಳೂರು ಅಂತ ಅದು ದೇಶದಲ್ಲಿ ಅಂತ ಸಿಲಿಕಾನ್ ವ್ಯಾಲಿ ಅನ್ನು ಅಮೆರಿಕದ ಫೇಮಸ್ ಆದ್ರೆ ಅದೇ ರೀತಿ ಬೆಂಗಳೂರು ಕೂಡ ಪ್ರಸಿದ್ಧತೆಯನ್ನು ಪಡಿತಾ ಇದೆ. ಸೊ ಅದನ್ನ ಸೂಚನೆ ಮಾಡಿಕೊಡ್ತದೆ. ಅದೇ ಕ್ವಾಂಟಿಟಿ ಇದು ಕ್ವಾಲಿಟಿ. ಸೊ ಇನ್ನೊಂದು ಬಂದ್ರೆ ಕ್ವಾಂಟಿಟಿ. ಪ್ರಮಾಣ ಅಂತ ನಾವು ಕರಿತೀವಿ. ಕ್ವಾಂಟಿಟಿ ಅಂದ್ರೆ ಪ್ರಮಾಣ ವಿಶೇಷಣ ಅಂದ್ರೆ ಅದೇ ಸ್ವಲ್ಪ, ಜಾಸ್ತಿ, ಎಲ್ಲ, ಅರ್ಧ, ಈ ರೀತಿ. ಸೊ ನಾವು ನೋಡ್ಬೋದು ಫ್ಯೂ, ಓಲು, ಲಿಟಲ್, ಮಚ್ ಇವೆಲ್ಲ ಕ್ವಾಲಿಟಿ. ದೇರ್ ಇಸ್ ಎ ಲಿಟಲ್ ಮಿಲ್ಕ್ ಇನ್ ದ ಬ್ಯಾಗ್. ಸೊ ಇಲ್ಲಿ ಮಿಲ್ಕ್ ಮುಂದೆ ಲಿಟಲ್ ಅಂತ ಇದೆ. ಸೊ ಲಿಟಲ್ ಅನ್ನೋದು ನಾವು ಅಡ್ಜೆಕ್ಟಿವ್ ಆಗಿ ಬಳಸ್ತೀವಿ. ಈ ಮಿಲ್ಕ್ ಮುಂದೆ ಹಾಲು ಎಷ್ಟಿದೆ? ಅರ್ಧ ಇದೆ, ಪೂರ್ತಿ ಇದೆ. ಸೊ ಈ ರೀತಿ ಸೂಚನೆ ಮಾಡೋದೇ ನಾವು ಅಡ್ಜೆಕ್ಟಿವ್ ಆಗಿರ್ತದೆ. ನೆಕ್ಸ್ಟ್ ಇಲ್ಲಿದೆ ನೋಡಿ, ಮೈ ಫಾದರ್ ಹ್ಯಾಡ್ ಎನಫ್ ಮನಿ. ಸೊ ಮೈ ಫಾದರ್ ಹ್ಯಾಡ್ ಎನಫ್ ಮನಿ. ಇಲ್ಲಿ ನಮ್ಮ ತಂದೆ ಹತ್ರ ಎನಫ್ ಅನ್ನೋದು ಜಾಸ್ತಿ. ಸೊ ಇದು ಮನಿ ಎಷ್ಟು ಅಂತ ಪ್ರಮಾಣ ಹೇಳ್ತಾ ಇದೆ. ಸೊ ಇದು ಯಾವಾಗಲೂ ಅಡ್ಜೆಕ್ಟಿವ್ ಆಗಿ ಬರ್ತಾ ಇದೆ, ಜಾಸ್ತಿ. ಸೊ ಈ ರೀತಿ ಇದು ಒಂದು ಅಡ್ಜೆಕ್ಟಿವ್ ಆಗಿ ಬರ್ತದೆ. ನೆಕ್ಸ್ಟ್ ಡೆಮಾನ್ಸ್ಟ್ರೇಟಿವ್. ಇದನ್ನು ಒಂದೆರಡು ಎಕ್ಸಾಂಪಲ್ ಇನ್ನೂ ಚೇಂಜ್ ಮಾಡಿ ಹೇಳ್ಬೋದು. ಇಲ್ಲಿ ಲಿಟಲ್ ಮನಿ ಅಂತ ಬಂತಂದ್ರೆ, ಲಿಟಲ್ ಅಂತ ಬಯಸಿದ್ರೆ ಸ್ವಲ್ಪ ಮನಿ, ನಮ್ಮ ತಂದೆ ಹತ್ರ ಸ್ವಲ್ಪ ಹಣ ಇದೆ. ಸೊ ಈ ರೀತಿ ಬಳಸ್ಬೋದು. ಮತ್ತೆ ಡೆಮಾನ್ಸ್ಟ್ರೇಟಿವ್ ಅಂತೀವಿ, ಪ್ರದರ್ಶನಾರ್ಥಕ ಅಂತ ನಾವು ಪ್ರದರ್ಶನಾರ್ಥಕ ಅಡ್ಜೆಕ್ಟಿವ್ ಅಂತ ಕನ್ನಡದಾಗ ಕರಿತೀವಿ. ಇವೇನಿಲ್ಲ, ದೀಸು, ದ್ಯಾಟು, ದೋಸು, ದೇಸು, ಸಚ್ ಇವೆಲ್ಲ ಡೆಮಾನ್ಸ್ಟ್ರೇಟಿವ್ ಅಂತೀವಿ. ಎಕ್ಸಾಂಪಲ್, ಬುಕ್. ಯಾವ ಬುಕ್ ಇದು? ಇಂದ ಅವ್ರದ ದಿಸ್, ಇದು ಈ ಬುಕ್ ಅಂತ ಬಳಸ್ತೀವಿ. ದಿಸ್ ಇಸ್ ಅ ಗುಡ್ ಬುಕ್ ಅಂತ ವಾಕ್ಯ ಬಳಸ್ತೀವಿ ನೋಡಿ. ಬುಕ್ ಅಂತ ಯಾವ ಬುಕ್? ಈ ಬುಕ್. ದಟ್ ಗರ್ಲ್, ಆ ಹುಡುಗಿ. ದಟ್ ಗರ್ಲ್ ಈಸ್ ಎ ವೆರಿ ಬ್ಯೂಟಿಫುಲ್. ಈ ರೀತಿ ಬಳಸೋದು. ಇದೇನ್ರ ಇದು ಹಿಂಗ್ ಬರೆದ್ರೆ ದೇಸ್ ಬುಕ್ಸ್ ಅಂತ ಬಂದ್ರೆ ಇವು ಬುಕ್ಗಳು ಅಂತ ಈ ರೀತಿ. ಮತ್ತೆ ಇಂಟ್ರಾಗೇಟಿವ್ ಅಡ್ಜೆಕ್ಟಿವ್ ಅಂತ ಬರ್ತದೆ. ಇಂಟ್ರಾಗೇಟಿವ್ ಅಂದ್ರೆ ಏನು? ಪ್ರಶ್ನೆ ಮಾಡುವಂಥದ್ದು. ವಿಚ್, ವಾಟ್, ಹೂಸು. ನೋಡಿ, ಹೂಸ್ ಫೋಟೋಗ್ರಫಿ ಈಸ್ ದಿಸ್. ಇದು ಯಾರ ಫೋಟೋ ಆಗಿದೆ. ಹೂಸ್ ಫೋಟೋಗ್ರಫಿ, ಯಾರ ಫೋಟೋವಾಗಿದೆ, ಫೋಟೋ ಯಾರ್ದು? ಇಲ್ಲಿ ಈ ರೀತಿಯಾಗಿ ನಾವು ಬಳಸುವಂಥದ್ದು. ಇದು ಅಡ್ಜೆಕ್ಟಿವ್ ಆಗಿ ಬರ್ತದೆ. ಮತ್ತೆ ವಿಚ್ ಪೊಯೆಟ್ ಡು ಯು ಲೈಕ್ ಮೋಸ್ಟ್? ನೋಡಿ, ನಾವು ಮುಂದೆ ಬಳಸಿ ಯಾವ ಪೊಯೆಟ್ ಅಂತ ಕೇಳ್ತಾ ಇದೆ. ಯಾವ ಪೊಯೆಟ್, ಯಾವ ಕವಿ ಅಂತ ಕೇಳ್ತಾ ಇದೆ. ಹಂಗಾಗಿ ಇದು ಅಡ್ಜೆಕ್ಟಿವ್ ಆಗಿ ಬರ್ತದೆ. ನೆಕ್ಸ್ಟ್ ಡಿಸ್ಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್. ಡಿಸ್ಟ್ರಿಬ್ಯೂಟಿವ್ ಅಂದ್ರೆ ಹಂಚಿಕೆ ಮಾಡುವಂಥದ್ದು. ಯಾವ್ದು ಹಂಚಿಕೆ ಅಂದ್ರೆ ಆ ವಾಕ್ಯನ ಡಿವೈಡ್ ಮಾಡಿ ಹೇಳುವಂಥದ್ದು. ಈಚ್, ಎವ್ರಿ, ಮತ್ತೆ ಲೈಟರು, ನೈದರು, ಎನಿ, ನನ್ನು, ಬೋತು ಇಂಥವು. ಎವ್ರಿ ಇಂಡಿಯನ್ ಈಸ್ ನಾಟ್ ಸ್ಟಡಿ ಇನ್ ಅಬ್ರಾಡ್. ನೋಡಿ, ಪ್ರತಿ ಭಾರತೀಯ ವಿದೇಶದಲ್ಲಿ ಅಧ್ಯಯನ ಮಾಡಲ್ಲ, ಓದಲ್ಲ. ಸೊ ಮತ್ತೆ ನೈದರ್ ಕಂಟ್ರಿ ಅಕ್ಸೆಪ್ಟೆಡ್ ದ ಟ್ರಿಟಿ. ಯಾವುದೇ ದೇಶ, ಯಾವ ದೇಶ ಆದ್ರೂ ನೈದರ್ ಅಂದ್ರೆ ಇದು ಅಲ್ಲ ಅದು ಅಲ್ಲ ಅಂತ ಬರ್ತೀವಿ. ನೈದರ್ ಕಂಟ್ರಿ, ಯಾವ ದೇಶ ಆದ್ರೂ ಕೂಡ. ಇಲ್ಲಿ ನೈದರ್ ಅನ್ನೋದೇನು ಅಡ್ಜೆಕ್ಟಿವ್ ಆಗ್ತದೆ. ಮತ್ತೆ ಪೊಸೆಸಿವ್ ಅಡ್ಜೆಕ್ಟಿವ್. ಪೊಸೆಸಿವ್ ಅನ್ನೋದು ನಂದು, ಅವ್ರದ್ದು ವಿಂಗಡಣೆ ಮಾಡಿ ಹೇಳುವಂಥದ್ದು. ತಾರತಮ್ಯ ಅಂತ ಆ ರೀತಿ ಮಾಡೋದು. ನಂದು, ಅವ್ರದ್ದು ಈ ರೀತಿ. ಮೈ, ಯುವರ್ಸ್, ಅವರ್ಸ್, ಈಸ್, ಆರ್. ಸೊ ಈ ರೀತಿ. ಅವರ್ ಕಂಟ್ರಿ ಈಸ್ ಇಂಡಿಯಾ. ನೋಡಿ, ಇದು ಇಂಡಿಯನ್ ಬೇರೆ ಅಲ್ಲ, ನಮ್ಮ ದೇಶ, ಹಂಗಾಗಿ ನಮ್ಮ ಕಂಟ್ರಿ. ಮೈ ಮದರ್, ಯಾರ ತಾಯಿ? ಮೈ ಮದರ್, ನನ್ನ ತಾಯಿ. ಈಸ್ ಎ ಟೀಚರ್. ಸೊ ಈ ರೀತಿ ಬಳಸುವಂಥದ್ದು ನಾವು ನಮ್ಮ ಪದದ ಮುಂದೆ. ಮತ್ತು ಆಶ್ಚರ್ಯ, ಎಕ್ಸ್ಕ್ಲಮೇಟರಿ ಅಡ್ಜೆಕ್ಟಿವ್. ಅದೇ ವಾಟ್ ಎ ಬ್ಯೂಟಿಫುಲ್, ವಾಟ್ ಎ ಇನ್ಸಲ್ಟ್. ನೋಡಿ, ವಾಟ್ ಈ ರೀತಿ ಬಳಸೋಣ, ಇದು ಅಡ್ಜೆಕ್ಟಿವ್ ಆಗಿ ಬರ್ತದೆ. ಮತ್ತೆ ಪ್ರಾಪರ್ ನೌನ್ ಮುಂದೆ ಬರ್ತದೆ. ಅದೇ ಆರ್ಮಿ, ಇಂಡಿಯನ್ ಆರ್ಮಿ. ಆರ್ಮಿ ಭಾಳ ಅದಾವ. ಯಾವ ಆರ್ಮಿ? ಇಂಡಿಯನ್ ಆರ್ಮಿ. ಪ್ರೆಸಿಡೆಂಟ್, ಯಾವ ದೇಶದ? ಅಮೆರಿಕನ್ ಪ್ರೆಸಿಡೆಂಟು. ಸೊ ಈ ಸೂಚನೆ ಮಾಡೋಕ್ಕೆ ಬಳಸ್ತಾರೆ. ಸೊ ಈ ರೀತಿ. ಕಂಟ್ರೀಸ್ ಭಾಳ ಅದಾವೆ, ಅವಾಗ ಕಂಟ್ರೀಸ್. ಆಫ್ರಿಕನ್
ಆಫ್ರಿಕನ್ ಆಫ್ರಿಕನ್ ಕಂಟ್ರೀಸ್ ಗೊತ್ತಾಯ್ತಾ? ಏಷ್ಯನ್ ಕಂಟ್ರೀಸ್ ಈ ರೀತಿ. ಮತ್ತೆ ಇನ್ನು ಡಿಗ್ರಿಗಳಲ್ಲಿ ಬರ್ತೀವಿ ನಾವು. ಡಿಗ್ರೀಸ್. ಡಿಗ್ರಿ ಅಂದ್ರೆ ಸರ್ಟಿಫಿಕೇಟ್ ಅಲ್ಲ. ಡಿಗ್ರಿ ಅಂದ್ರೆ ವಾಕ್ಯದಲ್ಲಿ ಬಳಸುವಂಥದ್ದು. ಸೊ 3 ರೀತಿ ಡಿಗ್ರಿ ಬರ್ತವೆ. ಅವು ನಾವು ಅಡ್ಜೆಕ್ಟಿವ್ ಆಗಿ ಬಳಸ್ತೀವಿ. 3 ರೀತಿ ಡಿಗ್ರಿ ಅಂದ್ರೆ ಪಾಸಿಟಿವ್ ಡಿಗ್ರಿ, ಕಂಪೇರೇಟಿವ್ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿ. ಕಂಪೇರೇಟಿವ್ ಅಂದ್ರೆ ಎಲ್ಲರಿಗೂ ಗೊತ್ತು. ಒಬ್ಬರನ್ನೊಬ್ಬರನ್ನ ಹೋಲಿಕೆ ಮಾಡೋದು. ಸೂಪರ್ಲೇಟಿವ್ ಅಂದ್ರೆ ಸೂಪರ್ ಅಂದ್ರೆ ಅದೇ ಹೈಯೆಸ್ಟ್. ಮೌಂಟ್ ಎವರೆಸ್ಟ್ ಈಸ್ ಹೈಯೆಸ್ಟ್ ಮೌಂಟೇನ್ ಇನ್ ದ ವರ್ಲ್ಡ್. ಸೊ ಹೈಯೆಸ್ಟ್ ಮೌಂಟೇನ್ ಜಗತ್ತಲ್ಲಿ ಬೇರೆ ಏನೂ ಇಲ್ಲ. ಹೈಯೆಸ್ಟ್ ಆ ರೀತಿ. ನೋಡಿ, ಟಾಲ್ ಅಂದ್ರೆ ಪಾಸಿಟಿವ್, ಜಸ್ಟ್ ಟಾಲ್, ಉದ್ದ. ಉದ್ದ ಅದನ್ನೇ ಇನ್ನೊಬ್ಬನ ಕಂಪೇರ್ ಮಾಡಿದ್ರೆ ಅವ್ನು ಟಾಲರ್ ಅಂತ ಬಳಸ್ತೀವಿ. ER ನಾವು ಟಾಲರ್. ಅದನ್ನೇ ಸೂಪರ್ಲೇಟಿವ್ ಅಂದಾಗ ಟಾಲೆಸ್ಟ್, EST, ಟಾಲೆಸ್ಟ್ ಅಂತಂದು. ಇನ್ನೊಂದು ನೋಡ್ಬೋದು, ತಿಕ್ ಅಂದ್ರೆ ದಪ್ಪ. ಅದಕ್ಕೆ ಇನ್ನೊಂದಕ್ಕೂ 2 ಗೋಡೆ ದಪ್ಪ ಹೋಲಿಸಿ ನೋಡಿದ್ರೆ ಅದಕ್ಕೆ ನಾವು ತಿಕ್ಕರ್ ಅಂತ ಬಳಸ್ತೀವಿ. ಸ್ವಲ್ಪ ತಿಕ್ಕರ್. ಮತ್ತೆ ಇದೇ ಒಂದು ಗೋಡೆ ಎಷ್ಟು ದಪ್ಪ ಹಾಕಿದ್ರೆ ಅಂದ್ರೆ ನಾವು ಅವಾಗ ಏನಂತೀವಿ, ನಾವು ಥಿಕ್ಕೆಸ್ಟ್ ಅಂತೀವಿ. ESTH ಥಿಕ್ಕೆಸ್ಟ್ ಅಂತೀವಿ. ಇದು ನಾವು ಪಾಸಿಟಿವ್, ಕಂಪೇರೇಟಿವ್, ಸೂಪರ್ಲೇಟಿವ್ ಇದನ್ನ ತಿಳಿದಿರಬೇಕು. ಬುಕ್ದಲ್ಲಿ ಇನ್ನೊಂದು 2 ಬುಕ್ ಸಾಲ್ವ್ ಮಾಡಿ ತಿಳ್ಕೋಬೇಕು. ಎಲ್ಲರೂ ಇಂಗ್ಲೀಷ್ ಗ್ರಾಮರ್ಲಿ ಕೊಟ್ಟಿರ್ತಾರೆ ಒಂದು ಇದು ಹಾಕಿ ಅವ್ನು ಕನ್ವರ್ಟ್ ಮಾಡಿ. ಮತ್ತೆ ನಾನು ಇಲ್ಲಿ ಲಾಸ್ಟ್ ತೋರಿಸ್ತೀನಿ ಏನು ಕನ್ವರ್ಟ್ ಮಾಡ್ಬೇಕಂತದ್ದು. ಮತ್ತೆ ಬ್ರೇವು, ಅವನೇ ಸ್ವಲ್ಪ ಇನ್ನೊಬ್ರು ಜಾಣ ಇದ್ರೆ ಬ್ರೇವರು, ಮತ್ತೆ ಅತಿ ಜಾಣ ಇದ್ರೆ ಬ್ರೇವೆಸ್ಟ್. ಟಾಲೆಸ್ಟ್, ತಿಕ್ಕರ್, ತಿಕ್ಕೆಸ್ಟ್, ಬ್ರೇವ್, ಬ್ರೇವೆಸ್ಟ್. ಎಕ್ಸಾಂಪಲ್ ನೋಡೋಣ. ಡಿಗ್ರಿಯಲ್ಲಿ ಬಳಸುವಂಥದ್ದು ಪಾಸಿಟಿವ್ ಡಿಗ್ರಿಗೆ ಈಸ್ ಎ ಬ್ರೇವ್ ಮ್ಯಾನ್. ಸೊ ನೋಡಿ, ಬ್ರೇವ್ ಸುಮ್ಮನೆ ಅವನು ಧೈರ್ಯದ ವ್ಯಕ್ತಿ, ಮನುಷ್ಯ. ಈಸ್ ಎ ಬ್ರೇವ್ ಮ್ಯಾನ್ ಬೈಸಿಲ್ ಇದು ಅಡ್ಜೆಕ್ಟಿವ್ ಆಗಿ ಬಂದಿರುತ್ತೆ ನಾಮಪದದ ಮುಂದೆ. ಸಿ ಈಸ್ ಎ ಬ್ಯೂಟಿಫುಲ್ ಗರ್ಲ್. ನೋಡಿ, ಸಿ ಈಸ್ ಎ ಬ್ಯೂಟಿಫುಲ್ ಗರ್ಲ್. ಮತ್ತೆ ಕಂಪೇರೇಟಿವ್ ಡಿಗ್ರಿಲಿ ಏನು ಬಳಸ್ತೀವಿ ಅಂದ್ರೆ ಏನಿಲ್ಲ, ಅದೇ ವಾಕ್ಯನ ಏನು ನೋಡಿ, ಇಲ್ಲಿ ಈಸ್ ಎ ಬ್ರೇವ್ ಮ್ಯಾನ್ ಅಂದ್ವಿ. ಅದೇ ಕಂಪೇರೇಟಿವ್ ಈಸ್ ಎ ಬ್ರೇವರ್. ERH ಬ್ರೇವರ್ ಅಂತ ಮಾಡಿದೆ. ಈಸ್ ಎ ಬ್ರೇವರ್ ದೆನ್ ಈಸ್ ಬ್ರದರ್. ಅವನ ಅಣ್ಣನಿಗಿಂತ ಅವನ ಅಣ್ಣನಿಗಿಂತ ಜಾಣನಾಗಿದ್ದಾನೆ. ಈ ರೀತಿ ಇದು ಬ್ರೇವರ್. ಸಿ ಈಸ್ ಮೋರ್ ಬ್ಯೂಟಿಫುಲ್ ದೆನ್ ಈಸ್ ಸಿಸ್ಟರ್. ನೋಡಿ, ಇಲ್ಲಿ ಮೋರ್ ಅಂತ ಎಕ್ಸ್ಟ್ರಾ ಮಾಡಿದ್ದಾರೆ. ಬರೀ ಬ್ಯೂಟಿಫುಲ್ ಇತ್ತು ನೋಡು, ಅವಳು ಬ್ಯೂಟಿಫುಲ್ ಅಂತ ಅಷ್ಟೇ ಇದೆ. ಅವಳು ಸುಂದರ ಹುಡುಗಿ ಅಂತ ಅಷ್ಟೇ ಇದೆ. ಅವಳು ಸುಂದರ ಹುಡುಗಿ ಇಲ್ಲಿ ಹೇಳಿದ್ವಿ. ಬಟ್ ಇಲ್ಲಿ ಅವಳು ಜಾಸ್ತಿ ಸುಂದರ ಹುಡುಗಿ ಅಂತ ಇದೆ. ಅವಳ ತಂಗಿಗಿಂತ ನೋಡಿ, ಯಾರಿಗಿಂತ ಅವಳ ತಂಗಿಗಿಂತ ಸ್ವಲ್ಪ ಜಾಸ್ತಿ ಸುಂದರ ಹುಡುಗಿ ಅಂತ ಕಂಪೇರಿಟಿವ್ ಮಾಡ್ತದೆ. ಸೊ ಇದೆ ಅಡ್ಜೆಕ್ಟಿವ್. ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಈಸ್ ದ ಬ್ರೇವೆಸ್ಟ್ ಆಫ್ ಆಲ್ ಬ್ರದರ್ಸ್. ಅವನು ಅವ್ರ ಮನೇಲಿ ಬ್ರೇವೆಸ್ಟ್ ಆಫ್ ಆಲ್ ಈಸ್ ಬ್ರದರ್ಸ್. ನೋಡಿ, ಸಿ ಈಸ್ ಮೋಸ್ಟ್ ಬ್ಯೂಟಿಫುಲ್. ಅಲ್ಲಿ ಮೋರ್ ಅಂದ್ರೆ ಜಾಸ್ತಿ ಅಂದ್ರೆ ಮೋಸ್ಟ್, ಅತಿ ಸುಂದರವಾದ ಹುಡುಗಿ. ಅರ್ಥದ ಅತಿ ಸುಂದರವಾದ ಹುಡುಗಿ ಅರ್ಥದ. ಈ ರೀತಿ ನಾವು ಅಡ್ಜೆಕ್ಟಿವ್ ಅನ್ನು ಬಳಸ್ತೇವೆ. ಸೊ ಇದನ್ನ ತಲೆಯಲ್ಲಿ ಇಟ್ಟಿದ್ರೆ ಸ್ವಲ್ಪ ಗಮನ ಕೊಡಿ, ಚೆನ್ನಾಗಿ ಇದು ಮಾಡಿ. ಸೂಪರ್ಲೇಟಿವ್ ಡಿಗ್ರಿಗೆ ಇನ್ನೊಂದು 2 ಕನ್ವರ್ಟ್ ಮಾಡಬೇಕಾದ್ರು ಇಲ್ಲಿ ತೋರಿಸ್ತೇನೆ. ನೋಡ್ಬೋದು, ಇಲ್ಲಿ ಸೂಪರ್ಲೇಟಿವ್ ಡಿಗ್ರಿಲಿ ಬೇಕಾದ್ರು ಇಲ್ಲಿದ್ದಾವೆ. ಸೊ ಇವುಗಳನ್ನು ನೋಡ್ತೇವೆ. ಟಾಲ್ಕರು, ಟಾಲೆಸ್ಟು, ತಿಕ್ಕರು, ತಿಕ್ಕೆಸ್ಟು, ಶಾರ್ಟೆಸ್ಟ್, ಕೈಂಡೆಸ್ಟ್ ಈ ರೀತಿ ಬರ್ತವೆ. ERH ಇರೋದು ಕಂಪೇರೇಟಿವ್, EST ಇರೋದು ಸೂಪರ್ಲೇಟಿವ್. ಮತ್ತೆ ಫಸ್ಟ್ ಬ್ರೇವ್, ಬ್ರೇವೆಸ್ಟ್, ಲಾರ್ಜೆಸ್ಟ್, ವೈಸೆಸ್ಟ್, ಫೈನೆಸ್ಟ್, ಹ್ಯಾಪಿಯೆಸ್ಟ್, ಹೆವಿ, ಬೆಸ್ಟ್, ಲೇಜೆಸ್ಟ್ ಈ ರೀತಿ ಬರ್ತವೆ. ಸ್ವಲ್ಪ ಗಮನಿಟ್ಟು ನೋಡಿ ಅಷ್ಟೇ. ಇಷ್ಟು ತಿಳ್ಕೊಂಡ್ರೆ ಸೊ ನಿಮಗೆ ಈ ಅಡ್ಜೆಕ್ಟಿವ್ ಬಂದಾಗೆ.